ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಟೈಮ್ ಆ್ಯಂಡ್ ವರ್ಕ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ ಮೆಂಟಲ್ ಎಬಿಲಿಟಿ ಪಾರ್ಟಲ್ಲಿ. ಇವತ್ತು ಆವ್ರೇಜ್, ಸರಾಸರಿ ಅನ್ನೋವಂಥ ಒಂದು ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಆವ್ರೇಜ್ ಅಂದರೆ ಇದರಲ್ಲಿ ಲಾಭ ನಷ್ಟ ಮತ್ತು ಏಜ್ ರಿಲೇಟೆಡ್ ಕ್ವಶನ್ಸ್ನ ಕೇಳ್ತಾರೆ. ಏಜ್ ರಿಲೇಟೆಡ್ ಕ್ವಶನ್ಸ್ ಅಂತ ನಾವಲ್ಲಿ ನೋಡಿದ ತಕ್ಷಣ ನಮಗೆ ಆವ್ರೇಜಿಂದ ತೆಗ್ದಿದ್ದಾರೆ ಈ ಕ್ವಶನ್ಸ್ ಅನ್ನೋದು ಫ್ಲ್ಯಾಶ್ ಆಗಬೇಕು. ನೋಡಿ, ಫಸ್ಟ್ ಕ್ವಶನ್ ಯಾವ ಥರ ಇದೆ ಇಲ್ಲಿ. ಒಬ್ಬ ವ್ಯಾಪಾರಿಯು 24 ರೂಗಳಿಗೆ 16 ಮೂಸಂಬಿ ಹಣ್ಣುಗಳನ್ನು ಖರೀದಿಸಿ ಅವುಗಳನ್ನು 18 ರೂಗಳಿಗೆ 8ರಂತೆ ಮಾರುತ್ತಾನೆ. ಈಗ ನಾವು ಇದನ್ನು ಒಂದಕ್ಕೆ ಎಷ್ಟಂತ ಫೈಂಡ್ ಔಟ್ ಮಾಡ್ಕೊಂಬಿಡೋಣ. ನೋಡಿ, ಇವಾಗ 8ಕ್ಕೆ 18 ರೂಪಾಯಿ ಆಗುತ್ತೆ. 24 ರೂಗಳಿಗೆ 16 ಮೂಸಂಬಿಗಳನ್ನು ತಗೋತಾನಂತೆ ಅವನು. 18 ರೂಗಳಿಗೆ 8ರಂತೆ ಮಾರುತ್ತಾನಂತೆ. 8ರಂತೆ 18 ರೂಗೆ ಮಾರ್ತಾನೆ. ಹಾಗಾದರೆ ಒಂದನ್ನು ಅವನು ಎಷ್ಟಕ್ಕೆ ಮಾರಿದ್ದಾನೆ ಅಂತ ನಮಗೆ ಗೊತ್ತಾಗಬೇಕು. ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. 18 × 1/8 ಅಂತ ಬರುತ್ತೆ. 2.5 ಇದಕ್ಕೆ ಆನ್ಸರ್ ಬರುತ್ತೆ. 2.25 × 16 ಹಾಕಿದ್ರೆ, ಯಾಕೆ 16? ಒಂದಕ್ಕೆ 2.25 ಆಯಿತು ಅಂತಂದರೆ ನಮಗೆ ಬೇಕಾಗಿರೋದೆಷ್ಟು? 16 ಹಣ್ಣುಗಳಿಗೆ ಎಷ್ಟು ಆಯಿತು ಅಂತ ಹೇಳಿ. ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿದಾಗ 36 ಆನ್ಸರ್ ಬರುತ್ತೆ. ಈ 36ಅಲ್ಲಿ ಆಲ್ರೆಡಿ ಅವನು ಎಷ್ಟು ಇನ್ವೆಸ್ಟ್ ಮಾಡಿದ್ದ? 24 ರೂಪೀಸ್ ಇನ್ವೆಸ್ಟ್ ಮಾಡಿದ್ದ. ಆ 24ನ ಮೈನಸ್ ಮಾಡ್ತಾ ಇದ್ದೀವಿ. ಆನ್ಸರ್ ಏನು ಬರುತ್ತೆ? 12 ಬರುತ್ತೆ. ಖಂಡಿತ ನಿಮಗೊಂದು ಆಪ್ಷನಲ್ಲಿ 12 ಅಂದರೆ ABCD ಆಪ್ಷನಲ್ಲಿ 12 ಅಂತ ಒಂದು ಕೊಟ್ಟಿರ್ತಾರೆ. ಅದಕ್ಕೆ ನೀವು ಟಿಕ್ ಹಾಕ್ಬಿಟ್ರೆ ಅಷ್ಟೇ ಕತೆ. ಇದಕ್ಕೆ ನಾವು ಶೇಕಡಾಮಾನ ಕಂಡುಹಿಡಿಬೇಕು. ಲಾಭ ಕೇಳಿದಾನೆ ಅವನು, ಅದರಲ್ಲಿ ಶೇಕಡ ಲಾಭ ಎಷ್ಟು ಅಂತ ನಾವು ಇವಾಗ ಕಂಡುಹಿಡಿಬೇಕು. ಲಾಭ ಅವರು ನೋಡ್ಕೊಳ್ಳಿ, ನೀವು ಬರೀ ಲಾಭ ಕೇಳಿದರೆ ಲಾಭ ಓಕೆ, 12 ಆನ್ಸರ್ ಆಗುತ್ತೆ. ಇಲ್ಲೇನು ಕೊಟ್ಟಿರ್ತಾನೆ, ಆಲ್ಮೋಸ್ಟ್ ಇಲ್ಲಿ ಲಾಭ ಕೊಡೋದಕ್ಕಿಂತ ಶೇಕಡ ಲಾಭ ಎಷ್ಟು ಅಂತಲೇ ಕೇಳೋದು. ಅದು ನೀವು ಶೇಕಡ ಕಂಡುಹಿಡಿಬೇಕು ಅಂತಂದರೆ ಅದಕ್ಕೊಂದು ಫಾರ್ಮುಲಾ ಇದೆ. ಲಾಭ ಡಿವೈಡೆಡ್ ಬೈ ಕೊಂಡ ಬೆಲೆ ಇಂಟು 100 ರೂಪೀಸ್ ಅಂತ ಹೇಳಿ 100 ಅಂತ ಹೇಳಿ. ಇವಾಗ ಲಾಭ ಎಷ್ಟು? 12 ಇದೆ. ಕೊಂಡ ಬೆಲೆ ಎಷ್ಟು? 24 ಇದೆ. ಇಂಟು 100 ಹಾಕಿದ್ರೆ 50% ನಮಗೆ ಆನ್ಸರ್ ಬರುತ್ತೆ. ಇದು ಶೇಕಡ ಲಾಭ, ಇದು ಲಾಭ. ಅಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡಿಕೊಂಡು ಲಾಭನ ಶೇಕಡ ಲಾಭನ ಅಂತ ಹೇಳಿ ನೀವು ಆನ್ಸರ್ನ ಟಿಕ್ ಹಾಕಬೇಕಾಗತ್ತೆ. ಅದೇ ಥರ ಅದೇ ಸರಾಸರಿಗೆ ರಿಲೇಟೆಡ್ ಆಗಿರೋ ಬೇರೆ ಒಂದು ಕ್ವಶನ್ ಇದೆ. 18 ಸಂಖ್ಯೆಗಳ ಸರಾಸರಿಯು 42. ಪ್ರತಿ ಸಂಖ್ಯೆಗೆ 4 ಸೇರಿಸಿದಾಗ, ಅಂದರೆ ಈ 42ಗೆ +4 ಮಾಡಿ 46 ಅಂತ ನೀವು ಬರಿಬೋದು. ಇದು ಆ್ಯಕ್ಚುಲಿ ಫಾರ್ಮುಲಾ. ಇಲ್ಲಿ ಅಂತಂದರೆ ಸರಾಸರಿ, ಎಷ್ಟು ಸಂಖ್ಯೆಗಳ ಸರಾಸರಿ ಇದೆ ಅದು, +4 ಅಂದರೆ ನೀವೇನು ಆ್ಯಡ್ ಮಾಡಿದ್ದೀರಾ ಅದು. ಇವಾಗ 4 ಸಂಖ್ಯೆಯನ್ನು ಸೇರಿಸಿದಾಗ ಅಂತ ಕೇಳಿದ್ದಾರೆ. ಇದನ್ನೇ ಅವರು ಸೇರಿಸಿದಾಗ ಅಂತ ಕೊಡೋದಕ್ಕಿಂತ ಕಳೆದಾಗ ಅಂತ ಕೊಟ್ಟಿದ್ದರೆ ಇಲ್ಲಿ ಮೈನಸ್ ಬರ್ತಾಯಿತ್ತು. 6 ಸಂಖ್ಯೆಗಳ ಸರಾಸರಿಯು, ಬೇರೆ ಕ್ವಶನ್ ನೋಡೋಣ. 6 ಸಂಖ್ಯೆಗಳ ಸರಾಸರಿಯು 38. ಪ್ರತಿ ಸಂಖ್ಯೆಯಿಂದ 3 ಕಳೆದಾಗ ಬರುವ ಸರಾಸರಿ. ನಾನು ಇವಾಗ ತಾನೇ ಈ ಕ್ವಶನಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ. ಅದೇ ಥರ 38 - 3 ಮಾಡಿದ್ರೆ ಆನ್ಸರ್ ಬರುತ್ತೆ. ಈ ಫಾರ್ಮುಲಾಸ್ಗಳನ್ನ ನೀವು ನೆನ್ಪಿಟ್ಕೊಂಡ್ಲೇಬೇಕು. ನೀವು ಈ ಥರ ಕ್ವಶನ್ಸ್ಗಳನ್ನ ಇದು ಮಾಡಬೇಕಾದ್ರೆ ಮುಂದೆ ಇದರ ರಿಲೇಟೆಡ್ ಆಗಿ ಎಲ್ಲ ಒಂದೊಂದು ಟೈಪ್ ಕ್ವಶನ್ಸ್ಗಳು ಬಂದೇ ಬರುತ್ತೆ. ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಫಾರ್ಮುಲಾನ ನೀವು ನೆನ್ಪಿಟ್ಕೊಂಡ್ಲೇಬೇಕು. ಆವ್ರೇಜ್, ಇಲ್ಲಿ ಟೋಟಲ್ ಏನಾದರೂ ಕೊಟ್ಟಿರಲಿ, ಅವ್ರು ಥಿಂಗ್ಸ್ ಆದರೂ ಕೊಟ್ಟಿರಲಿ, ಏನಾದರೂ ಕೊಟ್ಟಿರಲಿ, ಸರಾಸರಿ ಅಂದರೆ ಏನಪ್ಪ ಅಂತಂದರೆ ಅವ್ರು ಏನಾದರೂ ಒಂದು ಕೊಟ್ಟಿರಲಿ. 4 ಹಣ್ಣು ಕೊಟ್ಟಿದ್ದರೆ ಸಪ್ರೇಟಾಗಿ ಒಂದೊಂದು ಹಣ್ಣನ್ನ ಬರ್ಕೋತೀವಿ. X ಅಂತ ಅಂದ್ಕೊಳ್ಳಿ. ಅಥವಾ ಡಿಫ್ರೆಂಟ್ ಹಣ್ಣು ಕೊಟ್ಟಿದ್ದರೆ ಡಿಫ್ರೆಂಟ್ XYZ ಅನ್ನೋ ಥರ. ಡಿವೈಡೆಡ್ ಬೈ 4, 4 ಹಣ್ಣು ಕೊಟ್ಟಿದ್ದಾರೆ ಅಂತ. ಇದೇ ಸರಾಸರಿ ವೇಗ ಅಂತ ಅವ್ರೇನಾದರೂ ಕ್ವಶನ್ ಕೇಳಿದರೆ ನಾವು ಈ ಫಾರ್ಮುಲಾಸ್ಗಳನ್ನ ಫಾಲೋ ಅಪ್ ಮಾಡಬಾರ್ದು. ಇದು ಬರೀ ಸ್ಪೀಡ್ಗೆ ಬಿಟ್ಟು ಇನ್ನೆಲ್ಲದಕ್ಕೂ ಈ ಫಾರ್ಮುಲಾ ಅಪ್ಲೈ ಆಗುತ್ತೆ. ಬಟ್ ಸ್ಪೀಡ್ಗೆ 2AB ಡಿವೈಡೆಡ್ ಬೈ A + B ಅನ್ನೋಂಥ ಒಂದು ಫಾರ್ಮುಲಾ ಅಪ್ಲೈ ಆಗುತ್ತೆ.
ಇಲ್ಲಿನೊಂದು ಕ್ವಶನ್ ನೋಡೋಣ. ಒಂದು ತರಗತಿಯ 45 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 14 ವರ್ಷ. ಅಧ್ಯಾಪಕರ ವಯಸ್ಸು ಸೇರಿದರೆ ಸರಾಸರಿಯು 15 ವರ್ಷವಾಗುತ್ತದೆ. ಹಾಗಾದರೆ ಅಧ್ಯಾಪಕರ ವಯಸ್ಸು ಎಷ್ಟು ಅಂತ. ನಾನು ಆ್ಯಕ್ಚುಲಿ ಇದನ್ನು ಬೈ ಫಾರ್ಮುಲಾನು ಯಾವುದೇ ಕ್ವಶನ್ಸ್ನ ನಾನು ಸಾಲ್ವ್ ಮಾಡಿಕೊಂಡ್ರು ಬೈ ಫಾರ್ಮುಲಾ, ಬೈ ಅಂಡರ್ಸ್ಟ್ಯಾಂಡಿಂಗ್ ಮೆಥಡ್ ಅಂತ 2-3 ಥರ ಮೆಥಡ್ಸ್ನ ಫಾಲೋ ಮಾಡ್ತೀನಿ. ಇದು ಸಡನ್ನಾಗಿ ನಮ್ಗೆ ನೆನಪಾಗಲಿಲ್ಲ ಅಂದರೆ ಬೇರೆ ಥರ ಇದೆ. ಇದು ಆ್ಯಕ್ಚುಲಿ ಫಾರ್ಮುಲಾ ಸರಾಸರಿಗೆ. ನಂತರದ ಸರಾಸರಿ ಅಂತ ಅಂದರೆ ಇಲ್ಲಿ ಅಧ್ಯಾಪಕರು ಸೇರಿದ ಮೇಲೆ ಬರುವಂಥ ಸರಾಸರಿ ಅದನ್ನು ಬರ್ಕೊಂಡಿದ್ದೀವಿ. ಪ್ಲಸ್ ಮೂಲ ಸಂಖ್ಯೆ ಅಂದರೆ ಎಷ್ಟು ಇದ್ದರೂ ವಿದ್ಯಾರ್ಥಿಗಳು ಫಸ್ಟು ಅನ್ನೋದು, ಇಂಟು ವ್ಯತ್ಯಾಸ ಎಷ್ಟು ಜನ ಆ್ಯಡ್ ಆದರು, ಒಬ್ಬರು ಆ್ಯಡ್ ಆದರು. ಇಲ್ಲಿ 14+1 ಆದರು ಅಲ್ವಾ, ಅಧ್ಯಾಪಕರನ್ನು ಸೇರಿದ್ರೆ ಆ್ಯಡ್ ಆಗಿದ್ದವ್ರ ಸಂಖ್ಯೆ ಎಷ್ಟು, ವ್ಯತ್ಯಾಸ, ಅದೇ ಸರಾಸರಿ ವ್ಯತ್ಯಾಸ 1. ಇದನ್ನು ಸಿಂಪ್ಲಿಫಿಕೇಷನ್ ಮಾಡಿದ್ರೆ 45 + 1 15 60 ಆನ್ಸರ್ ಬರುತ್ತೆ. ಇಲ್ಲಿ ಆಪ್ಷನಲ್ಲಿ ಇದೆ, ಎ ಆಪ್ಷನಲ್ಲಿ 16 ಇಯರ್ಸ್ ಅಂತ. ಅಂಡರ್ಸ್ಟ್ಯಾಂಡಿಂಗ್ ಮೆಥಡ್ ಅಂತಂದರೆ ಏನು ಅಂತಂದರೆ, ಈಗ 45 ಮೆಂಬರ್ಸ್ ಇದ್ದರು ಅಲ್ವಾ, ಸ್ಟೂಡೆಂಟ್ಸ್ ಇದ್ದರು. 45ಗೆ 14 ಆಯಿತು ಸರಾಸರಿ. ಅದೇ 15ಗೆ ಅಧ್ಯಾಪಕರು ಸೇರಿದ್ರೆ ಎಷ್ಟಾಗುತ್ತೆ ಅಂತ ಬೇಕು ನಮಗೆ. ಅದನ್ನು ಹಿಂಗೆ ಬರ್ಕೊಳ್ಳಿ. +1 45 ಸ್ಟೂಡೆಂಟ್ಸ್, ಓನ್ಲಿ ಸ್ಟೂಡೆಂಟ್ಸ್ ಇದ್ದರು, +1 ಟೀಚರ್ನು ಸೇರಿ ಇದು 14 ಆಗಿತ್ತು, ಇದು 15 ಆಗಿತ್ತು. ಈಗ ನಮಗೆ ಶಿಕ್ಷಕರ ವಯಸ್ಸು ಅಷ್ಟೇ ಬೇಕು. ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಿ, ಇದನ್ನು ಮಲ್ಟಿಪ್ಲಿಕೇಶನ್ ಮಾಡಿ, ಇಲ್ಲಿ ಮಾಡಿದ್ದೀನಿ ನೋಡಿ ಈ ಥರ. ಅದನ್ನು ಮೈನಸ್ ಮಾಡಿದಾಗ ಶಿಕ್ಷಕರ ವಯಸ್ಸು 60 ಇಯರ್ಸ್ ಮತ್ತು ಅದೇ ಬರುತ್ತೆ. ಅಟ್ಲೀಸ್ಟ್ ನೀವು ಈ ಥರ 2-3 ಮೆಥಡ್ನ ನೋಡ್ಕೊಂಡಿದ್ರೆ ಎಕ್ಸಾಮಲ್ಲಿ ಯಾವುದಾದ್ರೂ ಒಂದು ಮೆಥಡ್ ನಿಮಗೆ ಕೈ ಹಿಡಿಯುತ್ತೆ. ಇದು ನೋಡಿದ ತಕ್ಷಣ ಪಟ್ ಅಂತ ಮಾಡಿಬಿಡ್ಬೋದು, ಬಟ್ ಇದು ನೆನಪಾಗೋದು ಸ್ವಲ್ಪ ಕಷ್ಟನೇ ಇದೆ. ಹಾಗಾಗಿ ಇಲ್ಲಿ ನೋಡಿ, 32 ಹುಡುಗರ ಸರಾಸರಿ ವಯಸ್ಸು ಮತ್ತು ಶಿಕ್ಷಕರ ವಯಸ್ಸಿನ ಸರಾಸರಿಯು 17 ವರ್ಷ. ತರಗತಿಯ ಶಿಕ್ಷಕರ ಅನುಪಸ್ಥಿತಿಯಲ್ಲಿ ಅಂದರೆ ಇನ್ ದ ಪ್ರೆಸೆನ್ಸ್ ಸರಾಸರಿಯು 16 ಆಗುತ್ತದೆ. ಹಾಗಾದರೆ ಶಿಕ್ಷಕರ ವಯಸ್ಸು ಎಷ್ಟು? ಇಲ್ಲಿ ನಮ್ಗೆ ನೋಡ್ಕೋಬೇಕು ನಾವು. ನಂತರದ ಸರಾಸರಿ 17 ಅಲ್ವಾ, ಅಂದರೆ ಶಿಕ್ಷಕರು ಮತ್ತು ಸ್ಟೂಡೆಂಟ್ಸು ಎಲ್ಲರನ್ನೂ ಸೇರಿ. ಮೂಲ ಸಂಖ್ಯೆ ಎಷ್ಟು? 32 ಅಂದರೆ ಸ್ಟೂಡೆಂಟ್ಸ್, ನಂಬರ್ ಆಫ್ ಸ್ಟೂಡೆಂಟ್ಸ್. ವ್ಯತ್ಯಾಸ ಎಷ್ಟು? ಟೀಚರ್ ಬಂದ ಮೇಲೆ ಆ್ಯಡ್ ಆಗಿದ್ದ ಸಂಖ್ಯೆ ಎಷ್ಟು? 1. ಅದನ್ನು ಸಿಂಪ್ಲಿಫೈ ಮಾಡಿದ್ರೆ 49 ಬರುತ್ತೆ. ಇದೇ ಥರ ನೀವು ಇದನ್ನು ಮಾಡಿ ನೋಡಿ, ಈದ್ ಮೆಥಡಲ್ಲಿ ಮಾಡಿ ನೋಡಿ, ನಿಮ್ಗೆ ಇನ್ನೂ ಈಸಿ ಅನಿಸುತ್ತೆ. ಯಾರಾದರೂ ಮಾಡಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಮೊದಲ 30 ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ ಎಷ್ಟು? ನಾನು ಇದನ್ನು ಹೇಳಿದ್ದೆ ನಿಮಗೆ, ಈ ಥರ ಎಲ್ಲ ಫಾರ್ಮುಲಾಸ್ನ ನೆನ್ಪಿಟ್ಕೋಬೇಕು ಅಂತ ಹೇಳಿ. ನಾವು ಇಲ್ಲಿ ನೋಡ್ಬೋದು, ಇಲ್ಲಿ 30 ಇದೆ, 30 × 30 + 1 31 / 2 ಅಂತ ಹೇಳಿ ಇದನ್ನು ಸಾಲ್ವ್ ಮಾಡಿರೋದು. 469 ಬರುತ್ತೆ. 465 ಬರುತ್ತೆ. ಈ 465ನ ನಾವು ಡಿವೈಡೆಡ್/30 ಮಾಡಬೇಕು. ಯಾಕೆ ಅಂದರೆ ಇಲ್ಲಿ ಕೇಳಿರೋ ನಂಬರ್ ಎಷ್ಟು? 30 ನಂಬರ್ಸ್ ಇದ್ದಾವೆ. ಹಾಗೆ ಟೋಟಲ್ ನಂಬರ್ ಆಫ್ ಈ ನಂಬರ್ಸ್ನ ಇಲ್ಲಿ ಬರ್ಕೋತೀವಿ. 465ನ ನಾವು ಬೈ ಫಾರ್ಮುಲಾ ಟೋಟಲ್ n × n+1/2 ಅಂತ ನಾವು ಬರ್ಕೊಂಡು ಸಾಲ್ವ್ ಮಾಡಬೇಕು. ಈ ಥರ ಎಲ್ಲ ಕ್ವಶನ್ಸ್ನ ನಾನು ಸಣ್ಣ ಕ್ವಶನ್ಸ್ನ ಸ್ಟಾರ್ಟಿಂಗಲ್ಲೇ ಹಾಕೊಬೇಕಿತ್ತು, ಬಟ್ ನಾನು ನೋಟ್ಸ್ ಮಾಡ್ಕೊಂಡಿರೋದೇ ಈ ಥರ ಇದೆ. ಇನ್ನೊಂದು ಅದೇ ರಿಲೇಟೆಡ್ ಬೇರೆ ಕ್ವಶನ್ ನೋಡೋಣ. ಒಂದು ತರಗತಿಯಲ್ಲಿ 20 ವಿದ್ಯಾರ್ಥಿಗಳು ಇದ್ದಾರೆ. ಅವರ ಸರಾಸರಿ ತೂಕ 12 kg ಇದೆ. ಅವರ ಅಧ್ಯಾಪಕರ ತೂಕ ಸೇರಿದಾಗ 14 kg ಆಗುತ್ತದೆ. ಅಂದರೆ 2 kg ಹೆಚ್ಚಾಗುತ್ತದೆ ಅಂತ ನಾನು ಬರ್ಕೊಂಡಿದ್ದೀನಿ ಅಷ್ಟೇ ಅಲ್ಲಿ. ಹಾಗಾದರೆ ಶಿಕ್ಷಕರ ತೂಕ ಎಷ್ಟು ಅಂತ. ನನಗೆ ಯಾಕೆ ಇದನ್ನು ಬರ್ಕೊಂಡೆ ಅಂದರೆ ವ್ಯತ್ಯಾಸ ಗೊತ್ತಾಗಬೇಕಲ್ಲ ನಮಗೆ ಫಾರ್ಮುಲಾ ಹಾಕಿದಾಗ. ನಾವು ಇಂಟು 1 ಅಂತ ಹಾಕ್ಬಿಡ್ತಾ ಇದ್ವಿ ಅಲ್ಲಿ, ಒಬ್ರು ಆ್ಯಡ್ ಆದರೆ ಅಂತ ಹೇಳಿ. ಇಲ್ಲಿ ನೋಡ್ಕೊಳ್ಳಿ, 20 ಸ್ಟೂಡೆಂಟ್ಸ್ ಇದ್ದಾರೆ, 12 ಇದೆ ಅವ್ರದ್ದು ಏನು ತೂಕ, 12 kgs ಇದೆ. ಈಗ ನಮಗೆ ಇನ್ನೂ ಒಬ್ಬರು 21 ಆಗ್ತಾರೆ. 21 ಆದಾಗ ನಾವೇನು ಮಾಡ್ತೀವಿ, 14 ಅಂತ ಬರ್ಕೋತೀವಿ. ಈಗ ನಾವಿಲ್ಲಿ ನೋಡ್ಕೋಬೇಕು, 20 × 12 21 × 14. ಅದನ್ನು
ಸಿಂಪ್ಲಿಫೈ ಮಾಡ್ತಾ ಇದ್ದೀನಿ. ಇದನ್ನು ಇದರಲ್ಲಿ ಮೈನಸ್ ಮಾಡಿದ್ರೆ 54 ಬರುತ್ತೆ. ಆನ್ಸರು 54 ಆಗಿರುತ್ತೆ. ಇದನ್ನೇ ನಾವು ಬೈ ಫಾರ್ಮುಲಾ ಮಾಡೋಣ. ನೋಡಿ ಇಲ್ಲಿ ನಂತರದ ಸರಾಸರಿ ಎಷ್ಟಿರುತ್ತೆ, 14 ಇರುತ್ತೆ. ಓಕೆನಾ, ನೀವು ಇಲ್ಲಿ ನೋಡ್ಕೋಬೇಕು. ನಂತರದ ಸರಾಸರಿ ಅಂದರೆ ಫಸ್ಟ್ ಇದ್ದಿದ್ದು, ಸೆಕೆಂಡ್ ಇದ್ದಿದ್ದು ಇದು, ಆಯಿತಾ. ನಂತರದ ಸರಾಸರಿ 14 ಬಂತು. ಮೂಲ ಸಂಖ್ಯೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ, 20 ಇದ್ದಾರೆ. ವ್ಯತ್ಯಾಸ ಎಷ್ಟು, 2. ಅದಕ್ಕೆ ನಾನು ಹೇಳಿದ್ದು ಇಂಟು 1 ಅಂತ ಹಾಕ್ಬಿಡ್ತಿದ್ವಿ ಯಾವಾಗಲೂ ಅಂತ. ಈಗ ವ್ಯತ್ಯಾಸ ಸರಾಸರಿ ಎಷ್ಟಾಗಿದೆ, ಸರಾಸರಿ ವ್ಯತ್ಯಾಸ ಎಷ್ಟಾಗಿದೆ, 2 ಆಗಿದೆ. ಈಗ ನಾವು ಆ 2ನ ಬರ್ಕೊಂಡ್ವಿ. 14 + 40 × 54 ಆಗುತ್ತೆ ಆನ್ಸರು. ಸೇಮ್ ಇದನ್ನೇ ಬೈ ಫಾರ್ಮುಲಾ ಬೈ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ಬಿಟ್ಟು ನಾನು 2 ಮೆಥಡ್ನ ಫಾಲೋ ಮಾಡಿದ್ದೀನಿ. ನಿಮ್ಗೆ ಯಾವ ಮೆಥಡ್ ಕನ್ವೀನಿಯನ್ಸ್ ಅನಿಸುತ್ತೆ ಅದನ್ನು ಕಂಟಿನ್ಯೂ ಮಾಡ್ಕೊಳ್ಳಿ. 14 ವಿದ್ಯಾರ್ಥಿಗಳ ವಯಸ್ಸಿನ ಸರಾಸರಿ 14. ಮೊದಲ 3 ವಿದ್ಯಾರ್ಥಿಗಳ ವಯಸ್ಸು ಕ್ರಮವಾಗಿ 8, 12, 13. 4ನೇ ವಿದ್ಯಾರ್ಥಿಯ ವಯಸ್ಸೆಷ್ಟು? ಇದನ್ನು ಈ ಥರ ಬರ್ಕೊಳ್ಳಿ. ಫಸ್ಟು, ಸೆಕೆಂಡು, ತರ್ಡು, ಫೋರ್ತು. 4 ಸ್ಟೂಡೆಂಟ್ಸ್ ಇರ್ತಾರೆ. ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟಿರ್ತಾರೆ, 4 ಇರ್ತಾರೆ. ನಮಗೆ ಗೊತ್ತಿಲ್ಲದಲ್ಲೇ ಇರೋದೇನು, ಎಕ್ಸ್. ಇದು ಇವಾಗ ಇದನ್ನೆಲ್ಲ ಆ್ಯಡ್ ಮಾಡ್ತೀವಿ, 33 ಆಗುತ್ತೆ. ಎಕ್ಸ್ + 33 / 4. ಈ 14 ಹೆಂಗೆ ಬಂತು ಅಂತ ಅಂದರೆ, ಇದು ಫಾರ್ಮುಲಾದಲ್ಲಿ ಕೊಟ್ಟಿದ್ದಾರೆ ನೋಡಿ, ಸರಾಸರಿ ಅವರೇ ಆಲ್ರೆಡಿ ಕೊಟ್ಟಿದ್ದಾರೆ. ಇಲ್ಲಿ ಹಾಕ್ಕೋಬೇಕಿತ್ತು ನಾನು 14 = ಅಂತ ಹೇಳಿ. ಈಗ 14 ಅಂತ ಹೇಳಿ ಬಂದಿದೆ. ಈ 14ನ ಸಿಂಪ್ಲಿಫೈ ಮಾಡಬೇಕು. ಇವಾಗ ನಮ್ಗೆ ಬೇಕಿರೋದು ಏನು, ಎಕ್ಸ್. ಈ 4ನ ಈ ಕಡೆ ಕಳಿಸಿದ್ರೆ ಡಿವೈಡೆಡ್ ಬೈ ಇರೋದೇನಾಗುತ್ತೆ, ಮಲ್ಟಿಪ್ಲಿಕೇಶನ್ ಆಗುತ್ತೆ. ಈ +33 ಈ ಕಡೆ ಬಂದರೆ -33 ಆಗುತ್ತೆ. ಸಿಂಪ್ಲಿಫೈ ಮಾಡಿದ್ರೆ 23 ಆನ್ಸರ್ ಬರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಇದನ್ನು ಹೇಳ್ತಾ ಇದ್ದೆ, ನೀವು ಚೇಂಜ್ ಮಾಡ್ಕೊಂಡು ಕಲ್ತ್ಕೊಂಡಾಗ ಮಾತ್ರ ನಿಮಗೆ ನೆನಪಿರುತ್ತೆ ಇದೆಲ್ಲ ಕ್ಲೀನಾಗಿ ಅಂತ ಹೇಳಿ. ನೋಡಿ ಇವಾಗ ಇದು ನಮಗೆ ಕರೆಕ್ಟ್ ಇದೆಯಾ ಇಲ್ವಾ ಅಂತ ಕಂಡುಹಿಡಿಯೋಕ್ಕೂ ಸರಿ ಹೋಗುತ್ತೆ, ಮತ್ತು ಅಗೇನ್ ಪ್ರಾಕ್ಟೀಸ್ ಮಾಡೋಕ್ಕೂ ಸರಿ ಹೋಗುತ್ತೆ. ಇಲ್ಲಿ ಸೆಕೆಂಡ್ ಪರ್ಸನ್ ಕೊಟ್ಟಿಲ್ಲ ಅಂದ್ಕೊಳ್ಳಿ, ಅಂದರೆ ಇದನ್ನು ಕೊಟ್ಟಿಲ್ಲ. ಈ ಕ್ವಶನ್ ಕೇಳುವಾಗಲೇ ಕೇಳ್ಬಿಟ್ಟಿರ್ತಾರೆ, ಮೊದಲನೇ ವಿದ್ಯಾರ್ಥಿ ವಯಸ್ಸು 8 ಆಗಿದೆ, 2ನೇ ವಿದ್ಯಾರ್ಥಿಯ ವಯಸ್ಸನ್ನು ಕಂಡುಹಿಡಿಯಿರಿ ಅಂತ ಇಲ್ಲಿ ಲಾಸ್ಟಿಗೆ ಕೊಟ್ಬಿಟ್ಟಿರ್ತಾರೆ ಅನ್ಕೋ. 3 ಮತ್ತು 4ನೇ ವಿದ್ಯಾರ್ಥಿ ಸಂಖ್ಯೆಗಳನ್ನ ಕೊಟ್ಬಿಟ್ಟಿರ್ತಾರೆ, 13, 14 ಅಂತ, 23 ಅಂತ ಕೊಟ್ಬಿಟ್ಟಿರ್ತಾರೆ ಅಂದ್ಕೊಳ್ಳಿ. ಆವಾಗ ನಾವೇನು ಮಾಡಬೇಕು, ಈ ಸೆಕೆಂಡ್ ಪರ್ಸನನ್ನು ಹಾಗೆ ಇಟ್ಕೋಬೇಕು, = 14. ಅದೇ ಥರ ಇದನ್ನು ಸಿಂಪ್ಲಿಫೈ ಮಾಡಿ ಬರೀಬೇಕು. ಕ್ವಶನ್ನ ಅವರು ಯಾವ ರೀತಿ ಆದರೂ ಕೇಳ್ಬೋದು, ಇದೇ ಇರುತ್ತೆ. ಅದನ್ನೇ ಏನೋ ಒಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿ ಕೇಳ್ತಾರೆ, ನೋಡಿದ ತಕ್ಷಣ ಭಯ ಆಗೋ ಥರ. ಇಲ್ಲಿ ನೋಡಬೇಕು, ಅನುಕ್ರಮವಾಗಿ ಈ ಥರ ಒಂದು ವರ್ಡ್ ಬಂದುಬಿಡ್ತು ಕನ್ನಡದಲ್ಲಿ ಅಂದರೆ ನೀವು ಸೀದಾ ಈ ಥರ ಬರ್ಕೋಬೋದು. ಓಕೆನಾ, ಅದಕ್ಕೆ ನಾನು ಅದನ್ನು ಅಂಡರ್ಲೈನ್ ಮಾಡ್ಕೊಂಡಿದ್ದೀನಿ. 7 ಸಂಖ್ಯೆಗಳ ಸರಾಸರಿ ಎಕ್ಸ್, x+1, x+2 ಅಪ್ ಟು x+6ವರೆಗೂ ಬರ್ಕೋಬೇಕು. ಇಲ್ಲಿ ನಾವು ಜನರಲ್ಲಾಗಿ ಮಾಡೋ ಮಿಸ್ಟೇಕ್ ಏನಂದರೆ 7 ಅಂತ ಕೊಟ್ಟಿದ ತಕ್ಷಣ x+7ವರೆಗೂ ಬರ್ಕೊಂಬಿಡ್ತೀವಿ. ಆ ಥರ ಮಾಡಬಾರ್ದು, x+6ವರೆಗೂ ಬರ್ಕೋಬೇಕು. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 1, 2, 3, 4, 5, 6, 7 7x ಇದೆ. 7x ಹಾಕೋತೀವಿ. 1 + 2, 3, 6, 10, 15, 21 ಬರುತ್ತೆ. 21 ಹಾಕೋತೀವಿ. ಡಿವೈಡೆಡ್ ಬೈ 7 ಹಾಕೋತೀವಿ. ಈಗ ಇದರಲ್ಲಿ 7ನ ಹೊರಗಡೆ ತೆಗೆದ್ರೆ 7x + 21ನಲ್ಲಿ 7ನ ಆಚೆ ತೆಗೆದ್ರೆ ಇದೇನು ಆಗುತ್ತೆ, 7 3 21. ಈ ಜಾಗಕ್ಕೆ 3 ಬರುತ್ತೆ. ಅದನ್ನೇ ಇಲ್ಲಿ ಈ ಥರ ಬರೆದಿದ್ದೀವಿ, x+3 ಅಂತ ಹೇಳಿ. ಈಗ 7 7 ಕ್ಯಾನ್ಸಲ್ ಆಗುತ್ತೆ. x+3 = 33. ಈ 33 ಯಾಕೆ ಅಂದರೆ ಈ ಸಂಖ್ಯೆಗಳ ಸರಾಸರಿನ ಆಲ್ರೆಡಿ ಇಲ್ಲಿ ಕೊಟ್ಟಿದ್ದಾರೆ. ನಾವು x ಅಂದರೆ ಸರಾಸರಿ = ಅಂತ ಹೇಳ್ಬಿಟ್ಟು ಟೋಟಲ್ ನಂಬರು ಡಿವೈಡೆಡ್ ಬೈ ನಂಬರ್ ಆಫ್ ಪೀಪಲ್ಸ್ ಅಂತೆಲ್ಲ ಹಾಕ್ಕೊಂಡು ಮಾಡ್ತೀವಿ. ಈಗ ಇದು ಆಲ್ರೆಡಿ ಸರಾಸರಿ ಕೊಟ್ಟಿರೋದ್ರಿಂದ 33 ಗೊತ್ತಿದೆ ನಮಗೆ. ನಾವಿವಾಗ ಏನು ಫೈಂಡ್ ಔಟ್ ಮಾಡ್ತಿದ್ದೀವಿ, ಆದರೆ ದೊಡ್ಡ ಸಂಖ್ಯೆ ಯಾವುದು ಅಂತ ಹೇಳಿ. ಈಗ ನಮಗೆ ಇದು ಆನ್ಸರ್ ಏನು ಬಂತು, ಎಕ್ಸ್ನ ಸಿಂಪ್ಲಿಫೈ ಮಾಡಿದ್ರೆ 30 ಆನ್ಸರ್ ಬಂತು. 30 ಆನ್ಸರ್ ಇದಕ್ಕೆ ಸರಿ ಹೋಗುತ್ತೆ. ಮೊದಲ 9 ಸಂಖ್ಯೆಗಳ ವರ್ಗಗಳ ಸರಾಸರಿ ಎಷ್ಟು? ಇದು ಫಾರ್ಮುಲಾ ನಾನು ಆಲ್ರೆಡಿ ನಿಮಗೆ ಮುಂದೆ ಬರುತ್ತೆ ಅಂತ ಹೇಳಿದ್ದೆ. ಅದೇ ಫಾರ್ಮುಲಾ, ವರ್ಗಗಳಿಗೆ ಈ ಫಾರ್ಮುಲಾನ ನಾವು ಹಾಕ್ತೀವಿ. ಇಲ್ಲಿ n ಅಂದರೆ ಏನಂದರೆ 9 ಅಂತ ಹೇಳಿ. 9 × 9 + 1 × 2n
2 ಇಂಟು 9 ಪ್ಲಸ್ 1 ಡಿವೈಡೆಡ್ ಬೈ 6 ಅಂತ ಆಗುತ್ತೆ. ಇಲ್ಲಿ ನೋಡ್ಬೋದು, ಸಿಂಪ್ಲಿಫೈ ಮಾಡಿದಾಗ 300 ಆನ್ಸರ್ ಬರುತ್ತೆ. ಈ ಥರ ಇಲ್ಲಿ ಸಂಖ್ಯೆಗಳನ್ನ ಅವ್ರು ಚೇಂಜ್ ಮಾಡ್ಬೋದು ಅಷ್ಟೇ. ಇದನ್ನು 8 ಕೇಳ್ಬೋದು, 7 ಕೇಳ್ಬೋದು, 5 ಕೇಳ್ಬೋದು, ಆ ಥರ ಕೇಳ್ಬೋದು. ಬಿಟ್ಟರೆ ನಿಮಗೆ ಬೇರೆ ಏನು ಕೇಳೋಕ್ಕಾಗೋದೇ ಇಲ್ಲ ಈ ಕ್ವಶನಲ್ಲಿ. ವರ್ಗಗಳ ಸಂಖ್ಯೆ ಇದು ಒಂದು ನೆನ್ಪಿಟ್ಕೊಳ್ಳಿ ಫಾರ್ಮುಲಾನ. 30ರಿಂದ 50ರ ನಡುವಿನ ಅವಿಭಾಜ್ಯ ಸಂಖ್ಯೆಗಳ ಸರಾಸರಿ ಎಷ್ಟು ಅಂತ ಹೇಳಿ. ಇಲ್ಲಿ ಭಾಗವಾಗದ ಸಂಖ್ಯೆಗಳು 30ರಿಂದ 51 ಅಂತ ಕೇಳಿದ್ದಾರೆ. 30 ಆದಮೇಲೆ 31 ಭಾಗ ಆಗಲ್ಲ, ಆಮೇಲೆ 37 ಆಗಲ್ಲ, 41 ಆಗಲ್ಲ, 43 ಆಗಲ್ಲ, 47 ಆಗಲ್ಲ. ಇದನ್ನು ಬರ್ಕೋತೀವಿ ನಾವು. ಬರ್ಕೊಂಡ್ಮೇಲೆ ಎಷ್ಟು 1 2 3 4 5 ಸಂಖ್ಯೆ ಬಂದಿದೆ. ಅದಕ್ಕೆ ಡಿವೈಡೆಡ್ ಬೈ 5 ಅಂತ ಬರ್ಕೊಂಡಿದ್ದೀವಿ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ ಅದೇ ಆನ್ಸರ್ ಆಗಿರುತ್ತೆ. ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. 30ರಿಂದ 50 ಮಧ್ಯದಲ್ಲಿ ಭಾಗ ಆಗದಿರೋ ಎಲ್ಲ ಸಂಖ್ಯೆಗಳನ್ನ ಬರ್ಕೋತೀವಿ. ಎಷ್ಟು ಸಂಖ್ಯೆಗಳು ಬರ್ತವೆ ಅನ್ನೋದನ್ನ ಡಿವೈಡೆಡ್ ಬೈ ಅಷ್ಟು ಸಂಖ್ಯೆಗಳನ್ನ ಬರ್ಕೊಂಡು ಅದಕ್ಕೆ ಫೈನಲ್ ಆನ್ಸರ್ನ ಕಂಡುಹಿಡ್ಕೋತೀವಿ. ಇದಕ್ಕೆ ಆಪ್ಷನ್ ಎ ಆನ್ಸರು. ಇಲ್ಲೂ ನೋಡಿ, ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಇಲ್ಲಿ PQRSTUಗಳು ಅನುಕ್ರಮವಾದ ಬೆಸ ಸಂಖ್ಯೆಗಳು. ಹಾಗಾದರೆ ಅವುಗಳ ಸರಾಸರಿ ಎಷ್ಟು ಅಂತ. ಪಿ ಜೊತೆ ಎಷ್ಟು ಸಂಖ್ಯೆ ಇದೆ ಅನ್ನೋದನ್ನ ನಾವು ಇಲ್ಲಿ ಫೈಂಡ್ ಔಟ್ ಮಾಡ್ಕೋಬೇಕು. ಈಗ P+2 ಯಾಕೆ ಬೆಸ ಸಂಖ್ಯೆ ಅದಕ್ಕೆ. ಮತ್ತು 4 6 8 10 ಅಂತ ಬರ್ಕೋತೀವಿ. ಓಕೆನಾ. ಇಲ್ಲಿ Q ಅಂದರೆ P+2 ಅಂತ, R ಅಂದರೆ P+4 ಅಂತ. ಅಲ್ಲೇನಾದರೂ ಒಂದೇ ಪರ್ಟಿಕ್ಯುಲರ್ ಒಂದನ್ನೇ ಕೇಳಿದ್ರು ಅಂತ ಅಂದರೆ ನಾವು ಫೈಂಡ್ ಔಟ್ ಮಾಡೋಕ್ಕೆ ಯೂಸ್ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಫೈನಲಿ U ಅಂದರೆ P+10 ಅಂತ. ಆ ಥರ ಈಗ 6P+30 ಸಿಂಪ್ಲಿಫೈ ಮಾಡಿದ್ರೆ ಬರುತ್ತೆ. 6ನ ಕಾಮನ್ ತೆಗೆದ್ರೆ 6P+5 ಬರುತ್ತೆ. = ಸರಾಸರಿ ಫಾರ್ಮುಲಾನ ಹಾಕೋಣ ಇವಾಗ. 6P+5 ಡಿವೈಡೆಡ್ ಬೈ 6 ಯಾಕೆ ಬರೆದಿದ್ದೀವಿ ಅಂತ ಅಂದರೆ ಇಲ್ಲಿ ನೋಡಿ, ಇಲ್ಲಿ 1 2 3 4 5 6 ಲೆಟರ್ಸ್ ಕೊಟ್ಟಿದ್ದಾರೆ. ಅದಕ್ಕೆ ಡಿವೈಡೆಡ್ ಬೈ 6 ಬರೆದಿದ್ದೀವಿ. P+5 ಅಂತ ಬರುತ್ತೆ ಆಪ್ಷನಲ್ಲಿ ಆನ್ಸರು. ಇದನ್ನೇ ಬೈ ಚಾನ್ಸ್ ಅವ್ರೇನಾದರೂ 5 ಲೆಟರ್ಸ್ ಕೊಟ್ಟಿದ್ದರೆ, ಅಂದರೆ ಇಲ್ಲಿ ಯುವರೆಗೂ ಬರೆದಿದ್ದಾರಲ್ಲ, ಅದನ್ನು ಏನಾದರೂ ಅವರು 5 ಲೆಟರ್ಸ್ ಕೊಟ್ಟಿದ್ದರೆ ನಾವು ಡೈರೆಕ್ಟಾಗಿ P+4 ಅಂತ ಬರ್ಕೋಬೋದು. ನೀವು ಇದನ್ನು ಕೆಲವೊಮ್ಮೆ ಈ ಥರ ಸಿಂಪ್ಲಿಫೈ ಮಾಡಲೇಬೇಕು ಅಂತ ಏನಿಲ್ಲ, ಅದನ್ನು ನೋಡಿದ್ರೇ ಈಸಿಯಾಗಿ ಗೊತ್ತಾಗ್ತಿರುತ್ತೆ. ಅಲ್ಲಿನ 1 2 3 4 5 ಸಂಖ್ಯೆ ಕೊಟ್ಟು ಆ್ಯಕ್ಚುಲಿ ಇದನ್ನು ಡೈರೆಕ್ಟಾಗಿ ಬರ್ಕೊಂಡ್ಬಿಡ್ತಾರೆ ತುಂಬ ಜನ. P+4 ಅಷ್ಟೇ ಆನ್ಸರು. = ಏನು 5 ಸಂಖ್ಯೆ ಕೊಟ್ಟಿರ್ತಾರೆ, ಡಿವೈಡೆಡ್ ಬೈ 5 ಆಗುತ್ತೆ. ಇಲ್ಲೂ ಅಷ್ಟೇ, ಒಂದು ಸಂಖ್ಯೆನ ಕಮ್ಮಿ ಮಾಡಿ ಬರೆದ್ಬಿಡಿ ಡೈರೆಕ್ಟಾಗಿ. ಬಟ್ ಆದರೆ ನಿಮಗೆ ಇದು ನೆನಪಿರಲಿ ಮೆಥಡ್ ಅಂತ. ಇದರಲ್ಲಿ ಏನಾದರೂ ಟ್ವಿಸ್ಟ್ ಮಾಡಿ ಯು ಅಂದರೆ ಏನು, ಪರ್ಟಿಕ್ಯುಲರಾಗಿ ಇದ್ರ ಸಂಖ್ಯೆಗಳನ್ನ ಕೇಳಿದ್ರು ಅಂತಂದರೆ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಎಕ್ಸ್ಪೆಂಡ್ ಮಾಡಿ ಇದನ್ನು ಹೇಳಿದ್ದು. 3 ಬಾಲಕರ ವಯಸ್ಸಿನ ಸರಾಸರಿಯು 15. ಅವರ ವಯಸ್ಸಿನ ಅನುಪಾತ 3:5:7. ಆದರೆ ಚಿಕ್ಕ ಬಾಲಕನ ವಯಸ್ಸು ಎಷ್ಟು. ಇಲ್ಲಿ ನೋಡಿ ನೀವು, ಇಲ್ಲಿ ಚಿಕ್ಕ ಬಾಲಕ ಅಂತಾದರೂ ಕೇಳ್ಬೋದು, ಅಥವಾ ದೊಡ್ಡ ಹುಡುಗನ ಹೆಸರೇನು ಅಂತಾದರೂ ಕೇಳ್ಬೋದು. ಇದನ್ನು ಟ್ವಿಸ್ಟ್ ಮಾಡಿ ಚೇಂಜ್ ಮಾಡ್ಬೋದು, ಬಟ್ ಇದೇ ಥರ ಕ್ವಶನೇ ಅವ್ರು ಕೇಳಬೇಕು. ಇಲ್ಲಿ ನೋಡಿ, ಇಲ್ಲಿ ಅನುಪಾತ ಅಂತ ಇದೆ. ನಾವು ಯೂಶ್ವಲಿ ಏನು ಮಾಡಿಬಿಡ್ತೀವಿ, ಒಟ್ಟು ಸರಾಸರಿ 15 ಕೊಟ್ಬಿಟ್ಟಿದ್ದಾರೆ, ಡಿವೈಡೆಡ್ ಬೈ 3 ಜನ, 1 2 3 ಜನ ಇದ್ದಾರೆ, ಸರಾಸರಿ ಮುಗ್ದೋಯ್ತು. ಈ ಥರ ಮಾಡಬಾರ್ದು. ನಾನು ಯಾಕೆ ಇದನ್ನು ಇಂಪಾರ್ಟೆಂಟ್ ಅಂತ ಹಾಕ್ಕೊಂಡಿದ್ದೀನಿ ಅಂದರೆ, ಯೂಶ್ವಲಿ ಸಡನ್ನಾಗಿ ಕ್ವಶನ್ ನೋಡಿದ ತಕ್ಷಣ ಆ ಥರ ಒಂದು ಇದು ಬರುತ್ತೆ. ಬಟ್ ಅವ್ರು ಕೊಟ್ಟಿರೋ ಟ್ವಿಸ್ಟ್ ಏನಿಲ್ಲಿ, ಚಿಕ್ಕ ಬಾಲಕನ ವಯಸ್ಸು. ಇವಾಗ ನೋಡಿ, 15 ಕೊಟ್ಟಿರುವಂತಹ ಒಟ್ಟು ಸರಾಸರಿ 15 ಇದೆ. ಅವರ ಅನುಪಾತ ಎಷ್ಟಿದೆ, 3 5 7. ಅದನ್ನು 3x + 5x + 7x ಅಂತ ಹಾಕ್ಕೊಡ್ತೀವಿ. ಟೋಟಲ್ ನಂಬರ್ ಎಷ್ಟು ಜನ ಇದ್ದಾರೆ, 3 ಜನ. ಅದನ್ನು ಇಲ್ಲಿ ಬರ್ಕೊತೀವಿ. 15x ಡಿವೈಡೆಡ್ ಬೈ 3 = 5x × 15. ಈ 15 ಎಲ್ಲಿದೆ ಅಂದರೆ ಇಲ್ಲಿದೆ ನೋಡಿ, ಆ 15. 5x = 15. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ x = 3 ಆನ್ಸರ್ ಬರುತ್ತೆ. ನಮಗೆ ಬೇಕಾಗಿರೋದು ಏನು, ಚಿಕ್ಕ ಬಾಲಕನ ಹೆಸರು. ಅಂದರೆ 3 5 7 ಯಾವ ನಂಬರ್ ಸಿಕ್ಕೋದು 3. ಅದೇ ದೊಡ್ಡ ಬಾಲಕನ ಅಂತ ಕೊಟ್ಟಿದ್ರೆ 7xಗೆ ಫೈಂಡ್ ಔಟ್ ಮಾಡ್ತಾಯಿದ್ವಿ. ಇವಾಗ 3 × x ಅಲ್ವಾ. x ನಮಗೆ ಆಲ್ರೆಡಿ ಗೊತ್ತಾಗಿದೆ 3 ಅಂತ ಹೇಳಿ, ಅದನ್ನೇ ಇಲ್ಲಿ ಬರ್ಕೊಂಡು 9 ವರ್ಷ ಅಂತ ಆನ್ಸರ್ ಬರ್ಕೊಂಡಿದ್ದೀನಿ.
ಅದನ್ನೇ ಅವ್ರು ಏನಾದರೂ ಚಿಕ್ಕ ವಯಸ್ಸಿನ ಅಂತ ಕೇಳಿದರೆ ಮಧ್ಯಮ ವಯಸ್ಸಿನ ಅಂತ ಕೇಳಿದರೆ ಬೈ ಚಾನ್ಸ್ ಮಧ್ಯಮ, ಇಲ್ಲಿ ಚಿಕ್ಕ ದೊಡ್ಡ ಬಿಟ್ಟು ಮಧ್ಯಮ ವಯಸ್ಸಿನ ವಯಸ್ಸು ಎಷ್ಟು ಅಂತ ಕೇಳಿದ್ದಿದ್ರೆ 5ಅಲ್ಲಿ ಬರೀಕೋಬೇಕಾಗಿತ್ತು. ನಾವು ಒಂದು ಕ್ವಶನ್ನ ಸಾಲ್ವ್ ಮಾಡ್ತಾಯಿದ್ರೆ ನಾವೇ ಕ್ಯಾಲ್ಕುಲೇಟ್ ಮಾಡ್ಕೋತಾ ಇರಬೇಕು, ಈ ಥರ ಕೇಳಿದ್ರೆ ಏನು ಬರೀಬೇಕು, ಈ ಥರ ಕೇಳಿದ್ರೆ ಏನು ಬರೀಬೇಕು ಅಂತ. 1ರಿಂದ 49ರವರೆಗಿನ ಬೆಸ ಸಂಖ್ಯೆಗಳ ಸರಾಸರಿಯನ್ನು ಕಂಡುಹಿಡಿಯಿರಿ. ಇದಕ್ಕೆ ನಾವು 1, 2, 3 ಇದ್ದರೆ ಬರ್ಕೊಂಡು ಕೂತ್ಕೊಂಡ್ಬಿಡ್ಬೋದು. 1ರಿಂದ 49 ತನಕ ಬರೆಯೋಕ್ಕಾಗಲ್ಲ. ಅದಕ್ಕೆ 49 + 1 n+1/2. ಇಲ್ಲಿ ನೋಡಬೇಕು ನೀವು, ಬೆಸ ಸಂಖ್ಯೆ n+1/2 ಹಾಕಿ 25 ಅಂತೇಳಿ ನೀವು ಡೈರೆಕ್ಟಾಗಿ ಸಾಲ್ವ್ ಮಾಡಿ ಬರಿಬೋದು. 3 ಜನ ಮಹಿಳೆಯರ ವಯಸ್ಸಿನ ಸರಾಸರಿಯು 45 ವರ್ಷ. ಅವರ ವಯಸ್ಸಿನ ಅನುಪಾತ 2:3. ಸೇಮ್ ಕ್ವಶನು ನೋಡಿ, ನಾನು ಹೇಳ್ದಂಗೆ ಇಲ್ಲಿ ದೊಡ್ಡ ಹುಡುಗಿ ಹೆಸರು ಎಷ್ಟು ಅಂತ ಕೇಳಿದ್ದಾರೆ, ದೊಡ್ಡ ಮಹಿಳೆಯರ ಹೆಸರು ಎಷ್ಟು ಏಜು ಅಂತ ಕೇಳಿದ್ದಾರೆ. ಸೇಮ್ ಇದೇ ಥರ ಸಿಂಪ್ಲಿಫೈ ಮಾಡಿ, ಇಲ್ಲಿ ದೊಡ್ಡವ್ರು ಯಾರು ಬರ್ತಾರೆ, ಇಲ್ಲಿ 4 ಬರುತ್ತೆ. ಹಾಗಾಗಿ ನಾವು 4 × x ಫೈಂಡ್ ಔಟ್ ಮಾಡ್ತೀವಿ. ಸಿಮಿಲರ್ ಕ್ವಶನ್ ಆಗಿರೋದ್ರಿಂದ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ಲಾಸ್ಟ್ ಆ್ಯಂಡ್ ಫೈನಲ್ ಕ್ವಶನ್. 3 ಸಂಖ್ಯೆಗಳ ಮೊದಲನೇ ಸಂಖ್ಯೆಯು 2ರಷ್ಟಿದೆ. ಕೆಲವೊಮ್ಮೆ ನಾವು ಏನು ಮಾಡಬೇಕಾಗುತ್ತೆ ಅಂತಂದರೆ, ಇಲ್ಲಿರೋ ಅಂತಹ ಆಪ್ಷನಲ್ಲೇ ಆನ್ಸರ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ ಈಸಿಯಾಗಿ, ಅಥವಾ ಅದನ್ನು ಸಿಂಪ್ಲಿಫೈವೇ ಮಾಡ್ಕೊಂಡು ಕೂತ್ಕೋತೀವಿ ಅಂತಂದರೆ ಲೇಟ್ ಆಗುತ್ತೆ. ಇಲ್ಲಿ ಕೇಳಿದ್ದಾರೆ ನೋಡಿ, 3 ಸಂಖ್ಯೆಗಳಲ್ಲಿ ಮೊದಲನೇ ಸಂಖ್ಯೆಯು, ಅದು ಮೊದಲನೇ ಸಂಖ್ಯೆನ ನಾವು ಮೊದಲನೆಯದು 2ರಷ್ಟಿದೆ. ಅಂದರೆ ಮೊದಲನೇ ಸಂಖ್ಯೆ 2x ಆಗಿದ್ದರೆ ಎರಡನೇ ಸಂಖ್ಯೆ 2 ಬರೀ x ಆಗಿರುತ್ತೆ ಅಂತ. 3ನೇ ಸಂಖ್ಯೆಯು ಮೊದಲನೇ ಸಂಖ್ಯೆಯ ಅರ್ಧದಷ್ಟಿದೆ, ಅಂದರೆ ಇದರ ಅರ್ಧದಷ್ಟು ಇದೆಯಂತೆ. 3 ಸಂಖ್ಯೆಗಳ ಸರಾಸರಿಯು 56 ಆದರೆ 3 ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಈಗ ನೋಡಿ, ಇವಾಗ ಇಲ್ಲಿ ನಾವು ಫಸ್ಟ್ ಆಪ್ಷನ್ 1ನೇ ಆನ್ಸರು, ಆಪ್ಷನ್ 1ನೇ ಆನ್ಸರು. ನಮಗೆ ಏನಾಯ್ತಪ್ಪ ಇದು, ಸಾರಿ ಆಪ್ಷನ್ 1ನೇ ಆನ್ಸರ್ ಇದಕ್ಕೆ, ಮೀನ್ಸ್ ಏನೇ ಆನ್ಸರು. ಇವಾಗ ನೋಡಿ, ಇದನ್ನು 48 + 24 + 96 ಅಂತ ಹಾಕ್ಕೋತೀವಿ ಅಂತ ಅಂದ್ಕೊಳ್ಳಿ. ಇಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ, ಇಲ್ಲಿ /3. ಯಾಕೆ ಅಂತಂದರೆ 3 ಸಂಖ್ಯೆ ಅಂತ ಕೇಳಿದ್ದಾರೆ, ಅದಕ್ಕೆ /3 ಹಾಕಿದ್ರೆ 56 ಬರುತ್ತೆ. ಈ ಥರ ಆದರೂ ಸಾಲ್ವ್ ಮಾಡ್ಕೋಬೋದು ನೀವು. ಇಲ್ಲೇ ನೋಡ್ಕೊಳ್ಳಿ, ಮಿಡಲ್ ಸಂಖ್ಯೆ ನಮಗೆ ಇದರ ಅರ್ಧದಷ್ಟಿದೆ ಅಂತ ಗೊತ್ತಾಗುತ್ತೆ. 24 + 48 ಆಗುತ್ತೆ. 96 + 96 98 ಆಗುತ್ತಾ? ಇಲ್ಲ, ಇದಲ್ಲ. ಇದೂ ಅಷ್ಟೇ 26 ಮತ್ತು 26 ಮಾಡೋಣ, 18 ಸಮಥಿಂಗ್ ಬರುತ್ತೆ. ಇದಾಗತ್ತಾ? ಇದು ಆಗಲ್ಲ. ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಇದ್ರ 2ರಷ್ಟು ಸಂಖ್ಯೆ ಯಾವುದು ಅಂತ ಹಂಗೆ ಅಷ್ಟೇ ಫೈಂಡ್ ಔಟ್ ಮಾಡ್ತಾಯಿದ್ದೀನಿ ನೋಡಿ. ಇದಂತೂ ಅಲ್ವೇ ಅಲ್ಲ, 96ಗಿಂತ ಇದು 2ರಷ್ಟು ಇಲ್ಲವೇ ಇಲ್ಲ. ಸೊ ಇದೇ ಆನ್ಸರ್ ಆಗೋಗುತ್ತೆ. ಬಟ್ ಆದರೂ ನಾವು ಇದನ್ನು ಫೈಂಡ್ ಔಟ್ ಮಾಡೋದು ಹೇಗೆ ಅಂತ ಹೇಳ್ತೀನಿ ನೋಡಿ. ಈಗ ಮಿಡಲ್ ಸಂಖ್ಯೆಗೆ ಇಂಟು 2 ಮಾಡಿ 48 ಬರುತ್ತೆ. ಮತ್ತು ಈ ಸಂಖ್ಯೆಗೆ /2 ಮಾಡಬೇಕು. 48 ಬರಬೇಕು ಆವಾಗ್ಲೂ. ಈ ಫಸ್ಟ್ ವರ್ಡ್ಗೆ ಇವರು ಟ್ವಿಸ್ಟ್ ಮಾಡಿ ಕೇಳಿರೋದು. ಅದಕ್ಕೆ ನಾವು ಈ ಎರಡನ್ನೂ ಫಾರ್ಮುಲಾ ಈ ಥರ ಯೂಸ್ ಮಾಡಿಕೊಂಡು ನೋಡ್ಕೊಬೋದು. ಅಥವಾ ಇದು 3 ಆ್ಯಡ್ ಮಾಡಿ ಇಲ್ಲಿ ಮಾಡಿದ್ದೀನಲ್ವಾ, ಎಲ್ಲ ಗೀಚಾಕ್ಬಿಟ್ಟೆ. ಗೀಚಾಕ್ಬಿಟ್ಟಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಸಾಲ್ವ್ ಮಾಡಿದ್ದೀನಲ್ವಾ, ಅಳಿಸ್ದೆ ಎಲ್ಲ. ಇಲ್ಲಿ ಸಾಲ್ವ್ ಮಾಡಿದ್ದೀನಿ ನೋಡಿ, ಡೈರೆಕ್ಟಾಗಿ 48 ಇದನ್ನೆಲ್ಲದ್ರೂ ಪ್ಲಸ್ ಮಾಡಿಕೊಂಡು /3 ಮಾಡ್ಕೊಂಡು ಕೂತ್ಕೋಬೇಕು. ಅದಕ್ಕಿಂತ ನಾವು ಆನ್ಸರಲ್ಲಿ ಫೈಂಡ್ ಔಟ್ ಮಾಡ್ಕೊಳೋದೇ ದಿ ಬೆಸ್ಟ್ ಅಂತ ಅನಿಸುತ್ತೆ. ಎನಿವೇ ನಿಮಗೆ ಖಂಡಿತ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೋತೀನಿ. ಏನಾದರೂ ಇದರಲ್ಲಿ ಇದಕ್ಕಿಂತ ಟ್ವಿಸ್ಟ್ ಆಗಿರೋಂತಹ ಕ್ವೆಶನ್ಗಳಿದ್ರೆ ದಯವಿಟ್ಟು ನನಗೆ ಇನ್ಸ್ಟಾಗ್ರಾಮಲ್ಲಿ ಹಾಕಿ, ನಾನು ಅದನ್ನು ಸಾಲ್ವ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅದು ನಿಮಗೂ ಹೆಲ್ಪ್ ಆಗುತ್ತೆ ಮತ್ತು ನನಗೂ ಹೆಲ್ಪ್ ಆಗುತ್ತೆ, ಓದೋಕ್ಕೆ ಆಗಲಿ ಏನಕ್ಕಾದರೂ ಆಗಲಿ. ಮತ್ತು ನೋಡ್ತಾ ಇರೋ ಸ್ಟೂಡೆಂಟ್ಸ್ಗೆ ಯಾವುದಾದ್ರೂ ಒಂದು ಕ್ವೆಶನ್ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಎನಿವೇ, ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಥ್ಯಾಂಕ್ ಯು.